ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇದು ಗುರುವಾರದ್ದು ಅಂದರೆ ಹಬ್ಬದ ಹಿಂದಿನ ದಿನ ವ್ಲಾಗ್ ಆಗಿರುತ್ತೆ. ಮೊದಲು ದೇವ್ರ ಮನೆ ಒರೆಸ್ಕೊಳ್ಳೋದಕ್ಕೆ ಒಂದು ನೀರಿಗೆ ಗಂಜಲ, ಉಪ್ಪು, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಒರೆಸೋದ್ರಿಂದ ಈ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಹೋಗುತ್ತೆ. ಹಾಗೆ ನೀವು ಮನೇಲಿ ನೆಲ ಒರೆಸ್ಬೇಕಾದ್ರೂ ಇದನ್ನು ಹಾಕ್ಕೊಳ್ಳಿ, ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಹೋಗ್ಬಿಡುತ್ತೆ. ಸೊ ಇವತ್ತು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ, ಟೈಮ್ ಇಲ್ವಲ್ಲ. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ಗೋಸ್ಕರ ಮೀಶೋಯಿಂದ ನಾನು ಈ ಬ್ಯಾಕ್ ಡ್ರಾಪ್ನ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಹಾಗೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಇವಾಗ ಅದನ್ನು ಸೆಟಪ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸೆಟಪ್ ಮಾಡ್ಕೊಳ್ಳೋದಕ್ಕೆ ಈ ಟ್ರಾನ್ಸ್ಪರೆಂಟ್ ಡಬಲ್ ಎಂಡ್ ಟೇಪ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಟೇಲ್ಸ್ಗೆ ಸಖತ್ತಾಗಿ ಸ್ಟಿಕ್ ಆಗುತ್ತೆ, ಬಿದೋಗೋದಿಲ್ಲ. ನೆಕ್ಸ್ಟು ನಾನು ಈ ಪ್ಲಾಸ್ಟಿಕ್ ಫ್ಲವರ್ನ ಕಮಲ ಲೋಟಸ್ ಇರೋ ಥರದ್ದು ತರಿಸಿದೆ. ಇದನ್ನು ಕೂಡ ನಾನು ಮೀಶೋಯಿಂದ ತರಿಸಿದ್ದು. ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ನನಗೆ ಇದು ತುಂಬ ಇಷ್ಟ ಆಯಿತು ಬ್ಯಾಕ್ಗ್ರೌಂಡು. ನೆಕ್ಸ್ಟು ಪುಟಾಣಿ ಅಂಥದ್ದು ಲೋಟಸ್ನ ತರಿಸಿದ್ದೀನಿ. ಇದು ಸುಮ್ಮನೆ ಹ್ಯಾಂಗಿಂಗ್ ಮಾಡೋದಕ್ಕೆ, ಅದು ಕೂಡ ಹ್ಯಾಂಗ್ ಮಾಡಿಕೊಂಡೆ. ಮುಖವಾಡನ ಅಲಂಕಾರ ಮಾಡ್ಕೊಂಬಿಟ್ಟಿದ್ದೀನಿ. ಮುಖವಾಡ ಅಲಂಕಾರ ಆದರೆ ಎಷ್ಟೋ ನೆಮ್ಮದಿ ಅಲ್ವಾ. ನೆಕ್ಸ್ಟು ಸ್ಯಾರಿ ಈ ಸತಿ ಗ್ರೀನ್ ಆ್ಯಂಡ್ ಲೈಟ್ ಪಿಂಕಲ್ಲಿ ತೊಗೊಂಡು ಬಂದಿದ್ದೀವಿ. ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಹಾಗೆ ಫೋಲ್ಡಿಂಗ್ ಎಲ್ಲ ಮುಗೀತು. ಅದಾದಮೇಲೆ ಈ ಸತಿ ಈ ಲೋಟದಲ್ಲಿ ಮೆಷರ್ ಆಗಿ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನಮ್ಮ ಪೂಜೆ ಏನಾದರೂ ಲಕ್ಷ್ಮೀ ದೇವಿಗೆ ಇಷ್ಟ ಆದರೆ ಈ ಅಕ್ಕಿನ ಜಾಸ್ತಿ ಮಾಡ್ತಾರಂತೆ. ಅದಕ್ಕೋಸ್ಕರ ಟ್ರೈ ಮಾಡೋಣ, ನಾಳೆ ಎತ್ತಿದಾಗ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಸತಿ ಸ್ಯಾರಿ ಡ್ರಾಪಿಂಗ್ ಮಾತ್ರ ನಾನು ಅಂದ್ಕೊಂಡಂಗೆ ಸೂಪರಾಗಿ ಬಂತು. ದೇವರೆಲ್ಲ ಎತ್ತುತ್ತೀವಲ್ಲ, ಆವಾಗ ಅಕ್ಕಿ ಜಾಸ್ತಿ ಆಗಿದ್ದರೆ ನಮ್ಮ ಕೋರಿಕೆ ಆಗಿರ್ಬೋದು, ನಮ್ಮ ಪೂಜೆ ಆಗಿರ್ಬೋದು ದೇವ್ರಿಗೆ ಸಲ್ಲಿರುತ್ತೆ ಅಂತ ಅರ್ಥ. ನೋಡೋಣ, ನಾಳೆ ನಿಮಗೂ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಈ ಪ್ರಾಡಕ್ಟು ಕೂಡ ನಾನು ಮೀಶೋಯಿಂದನೇ ಆರ್ಡ್ರ್ ಮಾಡಿದ್ದು ಡೆಕೋರೇಷನ್ಗೆ. ಇವತ್ತಿನ ದಿನ ಹೀಗಿದೆ. ಸೊ ನಾಳೆ ಫುಲ್ ಡೆಕೋರೇಷನ್ ತೋರಿಸ್ತೀನಿ ಹೇಗಿತ್ತು ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.